ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಮಳೆಯಿಂದಾಗಿ ವ್ಯಾಪಕ ಹಾನಿಯಾಗಿದೆ. ಅಲ್ಲಿಂದ ಬರ್ತಾ ಇರತಕ್ಕಂಥ ವರದಿಗಳನ್ನ ನೋಡ್ತಾ ಇದ್ದೀವಿ. ಎಲ್ಲ ಕಡೆಯಲ್ಲೂ ಕೂಡ ಮಳೆ ನೀರು ನುಗ್ಗಿದೆ. ಭಾರೀ ಮಳೆಯ ಅವಾಂತರ ದಾವಣಗೆರೆ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ. ಹೊನ್ನಾಳಿ ತಾಲೂಕು ಆಸ್ಪತ್ರೆಗೆ ನೀರು ನುಗ್ಗಿದೆ. ತಾಲೂಕು ಆಸ್ಪತ್ರೆಗೆ ನೀರು ನುಗ್ಗಿದೆ ಕಂಪ್ಲೀಟ್ ಆಗಿ. ರಾತ್ರಿ ಸುರಿದಂತಹ ಮಳೆಗೆ ಆಸ್ಪತ್ರೆಗೆ ನೀರು ನುಗ್ಗಿದೆ. ಸಹಜವಾಗಿ ರೋಗಿಗಳು ಪರದಾಡಿರ್ತಾರೆ. ಜನರಲ್ ವಾರ್ಡ್ಗೆ ನೀರು, ರೋಗಿಗಳು ಅಲ್ಲಿದ್ದಂಥವರು ತುಂಬ ಕಷ್ಟಪಟ್ಟಿದ್ದಾರೆ. ರಾತ್ರಿ ಇಡೀ ಜಾಗರಣೆ ಮಾಡಿ ಆಸ್ಪತ್ರೆಯನ್ನು ಕ್ಲೀನ್ ಮಾಡಿದ್ದಾರೆ ಸಿಬ್ಬಂದಿ. ಅಂದರೆ ಆ ನೀರನ್ನು ಹೊರಗಾಕೋ ಕೆಲಸ ಮಾಡಬೇಕಲ್ಲ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಆಸ್ಪತ್ರೆಗೆ ನೀರು ನುಗ್ಗಿದೆ. ಅಂದರೆ ಹೊರಗಡೆಯಿಂದ ಒಳಗೆ ನೀರು ಬಂದಿರತಕ್ಕಂಥದ್ದು, ಅಲ್ಲೆಲ್ಲೂ ನೀರು ಹೋಗೋದಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಹೊನ್ನಾಳಿ ತಾಲೂಕು ಆಸ್ಪತ್ರೆ ಒಳಗಿಲ್ಲ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ. ನಿಮಗೆ ಹೊರಗಡೆಯಿಂದ ನೀರು ಒಳಕ್ಕೆ ಬರುತ್ತೆ ಅಂದರೆ ಅದು ಹೊರಗಡೆ ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲ ಅಂತ ಅರ್ಥ. ಜೊತೆಗೆ ಇದೊಂದು ಸ್ವಲ್ಪ ತಗ್ಗು ಪ್ರದೇಶದಲ್ಲೂ ಕೂಡ ಇರಬಹುದು. ಹಾಗಾಗಿ ಇವಾಗ ಹೊನ್ನಾಳಿ ತಾಲೂಕು ಆಸ್ಪತ್ರೆ ಒಳಗಡೆ ಜನರಲ್ ವಾರ್ಡ್ ಅಂತ ಏನು ಹೇಳ್ತೀವಿ, ಜನರಲ್ ವಾರ್ಡ್ ಒಳಗಡೆಗೆ ಸಾಕಷ್ಟು ನೀರು ನುಗ್ಗಿದೆ. ಹಾಗಾಗಿ ಅಲ್ಲಿನ ಸಿಬ್ಬಂದಿಗೆ ರಾತ್ರಿ ಇಡೀ ಕೆಲಸ, ರಾತ್ರಿ ಇಡೀ ಜಾಗರಣೆ ಮಾಡಿ ನೀರನ್ನ ಹೊರಗಾಕಿದ್ದಾರೆ. ರೋಗಿಗಳಿಗೂ ಒಂದು ರೀತಿ ಸಮಸ್ಯೆನೇ. ಅವ್ರು ತಾನೇ ಎಲ್ಲಿ ನಿದ್ದೆ ಮಾಡೋಕ್ಕಾಗುತ್ತೆ. ನೋಡಿ ಹೆಂಗೆ ಪರದಾಡ್ತಾ ಇದ್ದಾರೆ ಅಂತ ನೋಡಿ ಪಾಪ. ಹಾಕಿದ್ರೆ ಮ್ಯಾಚ್ ಗ್ರೌಂಡ್ ಫ್ಲೋರ್ನಲ್ಲೇ ಹೆರಿಗೆ ವಾರ್ಡ್ ಇದೆ, ಗ್ರೌಂಡ್ ಫ್ಲೋರ್ನಲ್ಲೇ ICU ಇದೆ. ಎಲ್ಲ ಕಡೆಗೂ ಕೂಡ ನೀರು ನುಗ್ಗಿದೆ. ಅಂದರೆ ಬರೀ ಜನರಲ್ ವಾರ್ಡ್ ಅಂತಲೇ ಅಲ್ಲ, ಗ್ರೌಂಡ್ ಫ್ಲೋರ್ನಲ್ಲಿ ಏನೇನಿದೆ, ಯಾವ್ಯಾವ ವಿಭಾಗಗಳಿದೆ, ಎಲ್ಲ ಕಡೆಗೂ ಕೂಡ ನೀರು ನುಗ್ಗಿದೆ. ಇದು ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತಾಲೂಕು ಆಸ್ಪತ್ರೆ, ಆ ತಾಲೂಕು ಆಸ್ಪತ್ರೆಗೆ ಈ ರೀತಿ ನೀರು ನುಗ್ಗಿರ್ತಕ್ಕಂಥದ್ದು. ಸಹಜವಾಗಿ ಸಾಕಷ್ಟು ಜನ ಅಲ್ಲಿ ಅಡ್ಮಿಟ್ ಆಗಿರ್ತಾರೆ, ಬೇರೆ ಬೇರೆ ರೋಗಗಳಿಂದ ಅಡ್ಮಿಟ್ ಆಗಿರ್ತಾರೆ. ಅವರೆಲ್ಲರಿಗೂ ಕೂಡ ತುಂಬ ತೊಂದರೆ ಆಗಿದೆ. ಆಮೇಲೆ ಪಾಪ ಅಲ್ಲಿನ ಸಿಬ್ಬಂದಿನೂ ಕೂಡ ಅಷ್ಟೇ ರಾತ್ರಿ ಇಡೀ ಕೆಲಸ ಮಾಡಿದ್ದಾರೆ. ಅಲ್ಲಿ ನೋಡಿ, ಅದೇನು ಕಡಿಮೆ ಅಲ್ಲ ನೀರನ್ನ ಹೊರಗಾಕೋದು. ಆಮೇಲೆ ಅದು ಕೆಸರು ಮಿಶ್ರಿತ ನೀರು ಬಂದಿರುತ್ತೆ, ಅದೇನು ಪ್ಯೂರ್ ವಾಟ್ರ್ ಅಲ್ಲ. ಆ ನೀರಿನ ಜೊತೆಗೆ ಕೆಸರನ್ನು ಹೊರಗಾಕಬೇಕು. ಆಮೇಲೆ ಮತ್ತೆ ಇನ್ನೊಂದು ಸರ್ತಿ ಒಳ್ಳೆ ನೀರಿನಲ್ಲಿ ಕ್ಲೀನ್ ಮಾಡಬೇಕು. ಅಷ್ಟು ಕೆಲಸನ ಈಗ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿ ಮಾಡಿದ್ದಾರೆ. ಹಿಂಗಾಗ್ಬಿಟ್ರೆ ರಾತ್ರಿ ಸ್ವಲ್ಪ ಏನಾದರೂ ಸೀರಿಯಸ್ ಕಂಡೀಷನಲ್ಲಿ ಇರತಕ್ಕಂಥ ಪೇಷಂಟ್ಸು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಕಷ್ಟ ಆಗುತ್ತೆ ತುಂಬ. ಆಮೇಲೆ ಈ ಥರ ನೀರು ಕೂಡ ನಿಂತ್ಕೋಬಾರ್ದು, ಒಳ್ಳೇದಲ್ಲ. ಮನೆ ಒಳಗಡೆ ಈ ಥರ ನೀರು ನಿಂತ್ಕೊಳ್ತಕ್ಕಂಥದ್ದು ಬೇರೆ ಬೇರೆ ರೀತಿಯ ಸಮಸ್ಯೆಗಳಾಗುತ್ತೆ. ಆಮೇಲೆ ಅಲ್ಲಿ ಹೈಜಿನಿಕ್ ಆಗಿರಲ್ಲ. ಮೊದಲನೇದಾಗಿ ಹಾಸ್ಪಿಟ್ಲ್ ಅಂದರೆ ಅದನ್ನು ಹೈಜಿನಿಕ್ ಆಗಿ ಇಟ್ಕೋಬೇಕು. ಇಟ್ಕೊಳ್ಳೋಕ್ಕೆ ಈ ಮಳೆ ಬಿಟ್ಟಿಲ್ಲ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಇದೆಲ್ಲ ಕೆಸರನ್ನೆಲ್ಲ ತೆಗೆದ ಮೇಲೆ ಮತ್ತೊಂದು ಸರ್ತಿ ಶುದ್ಧ ನೀರು ತೊಗೊಂಡು ಮತ್ತೆ ಅದಕ್ಕೆಲ್ಲ ಡೆಟಾಲ್ ಅದೆಲ್ಲ ಹಾಕಿ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲ್ ಒಳಗಡೆಗೆ ನೀರು ಬರದೇ ಇದ್ದಂಗೆ ಏನು ಮಾಡಬೇಕು, ಎಲ್ಲಿ ಡ್ರೈನೇಜ್ ಏನಾದರೂ ಸಿಕ್ಕಾಕೊಂಡಿದೆಯಾ, ಏನಾದರೂ ಕಟ್ಟಿದೆಯಾ, ಅದೆಲ್ಲ ನೋಡಿ ನೀರು ಸರಾಗವಾಗಿ ಹರಿದೋಗೋಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ನೀವೀಗ ನೋಡ್ತಾ ಇರತಕ್ಕಂಥ ದೃಶ್ಯ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ತಾಲೂಕು ಆಸ್ಪತ್ರೆ, ಹೊನ್ನಾಳಿ ಟೌನ್ನಲ್ಲಿ ಇರ್ತಕ್ಕಂಥ ತಾಲೂಕು ಆಸ್ಪತ್ರೆ. ಆ ತಾಲೂಕು ಆಸ್ಪತ್ರೆಗೆ ರಾತ್ರಿ ಮಳೆ ಬಂದಿದ್ದರಿಂದ ಗ್ರೌಂಡ್ ಫ್ಲೋರ್ಗೆಲ್ಲ ನೀರು ನುಗ್ಗಿ ಇಷ್ಟೆಲ್ಲ ಪರಿಸ್ಥಿತಿ ಆಗಿದೆ. ಶಿವ 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 ಅಣ್ಣ, ಇಲ್ಲಿ ಮಣ್ಣು ಮಾಡಿದಾನೆ ಇದು. ಅಣ್ಣ ಏನು ಗೊತ್ತಾ, ಡಿಂಗ್ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಆಸ್ಪತ್ರೆಯ ಪರಿಸ್ಥಿತಿ. ಮಳೆ ಬಂದು ಗ್ರೌಂಡ್ ಫ್ಲೋರ್ಗೆಲ್ಲ ವಿಪರೀತ ನೀರು ನುಗ್ಗಿದೆ. ಆ ನೀರು ನುಗ್ಗಿರೋದ್ರಿಂದ ಇಷ್ಟೆಲ್ಲ ಕಷ್ಟ ಆಗಿದೆ. ರೋಗಿಗಳು ಪರದಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಹೆರಿಗೆ ಆಸ್ಪತ್ರೆ, ಹೆರಿಗೆ ವಾರ್ಡ್ ಮತ್ತು ICU ಎಲ್ಲ ಕಡೆನೂ ನೀರು ನುಗ್ಗಿರೋದ್ರಿಂದ ಇಷ್ಟು ಪರಿಸ್ಥಿತಿಯಾಗಿದೆ. ಆಮೇಲೆ ಅಲ್ಲೆಲ್ಲ ಪಾಪ ರಾತ್ರಿ ಇಡೀ ಕಷ್ಟಪಟ್ಟಿದ್ದಾರೆ ಸಿಬ್ಬಂದಿ.
ಆ ನೀರನ್ನೆಲ್ಲ ಹೊರಗೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಕೆಲವು ಕಡೆ ತಾಲೂಕು ಆಸ್ಪತ್ರೆಗಳಲ್ಲಿ ಸಿಬ್ಬಂದಿನೇ ಇರಲ್ಲ ರಾತ್ರಿ ಹೊತ್ತಲ್ಲಿ, ಇಲ್ಲಾದರೂ ಇದ್ದಾರೆ, ಅಟ್ಲೀಸ್ಟ್ ನೀರೆಲ್ಲ ತೆಗೆದಿದ್ದಾರೆ.